ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ ಧಿಕ್ಕಾರ, ಮಹಿಳಾ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ ಧಿಕ್ಕಾರ. ಶಕ್ತಿ ಎಂಬುದನ್ನು ಅರಿತುಕೊಂಡು ಪ್ರಗತಿಪಥದಲ್ಲಿದ್ದ ನಮ್ಮ ರಾಷ್ಟ್ರವನ್ನು ಮುಂದೋಡಿಸಿ, ನಾರಿಯರೇ ಮುಂದೋಡಿಸಿ, ಪ್ರಗತಿಯಲ್ಲಿ ಸಾಗೋಣ, ಎದ್ದೇಳಿ ಎದ್ದೇಳಿ, ಪ್ರಗತಿಪಥದಲ್ಲಿ ಸಾಗೋಣ, ಎದ್ದೇಳಿ ಎದ್ದೇಳಿ. ನಾರಿ ಎಲ್ಲ ಇವತ್ತು ನಾವೆಲ್ಲ ಮಹಿಳೆಯರ ಒಂದು ಸಂಘಟನಾತ್ಮಕವಾಗಿ ನಾರಿ ಶಕ್ತಿ ಹೋರಾಟ ಸಮಿತಿಯ ಮುಖಾಂತರ ಪ್ರತಿಭಟನೆ ಮಾಡ್ತಿದ್ದೇವೆ. ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಈ ಪ್ರತಿಭಟನಾಕಾರರಿಗೆ ಸಾಥ್ ಕೊಡಲಿಕ್ಕೆ ಬಂದಿದ್ದೇನೆ. ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳೋದಕ್ಕೋಸ್ಕರ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾರಿ ಶಕ್ತಿ ವಂದನಾ ಕಾರ್ಯಕ್ರಮ 2023ರ ಅಧಿನಿಯಮವನ್ನು ಜಾರಿಗೊಳಿಸಬೇಕು ಅನ್ನುವ ಉದ್ದೇಶದಿಂದ ಒಂದು ಅಧಿವೇಶನವನ್ನು ಅದಕ್ಕೋಸ್ಕರನೇ ಮಾಡಿ ಎಲ್ಲರ ಬೆಂಬಲವನ್ನು ಕೇಳಿ ನಾವು ಮಾಡುವ ಎನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆದರೆ ಅವರ ಪರವಾಗಿರುವಂಥವರು ಮಾತ್ರ ಕೈ ಎತ್ತಿ ವಿರೋಧ ಪಕ್ಷದವರು ನಮಗೆ ಬೆಂಬಲವನ್ನು ಸೂಚಿಸಲಿಲ್ಲ. ಆದ ಕಾರಣ ಇವತ್ತು ಆ ಮಸೂದೆಯನ್ನು ಅಂಗೀಕಾರ ಮಾಡಲಿಕ್ಕೆ ಆಗಲಿಲ್ಲ. ಇದು ನಮಗೆಲ್ಲ ಮಹಿಳೆಯರಿಗೆ ಬೇಸರ ತಂದಿರುವಂಥ ವಿಷಯ. ಇವತ್ತು ಒಬ್ಬನ ಭಾಷಣದಲ್ಲಿ ನಾವೆಲ್ಲ ಹೇಳ್ತೇವೆ, ನಾರಿ ಶಕ್ತಿಗೆ ನಾವು ಮಹಿಳೆಯರ ಪರವಾಗಿದ್ದೇವೆ, ಮಹಿಳೆಯರು ಮುಂದೆ ಬರಬೇಕು, ಈ ಸಮಾಜದಲ್ಲಿ ಅವರು ಕೂಡ ಅಬಲೆಯಲ್ಲ, ಅವಳು ಸಬಲೆಯಾಗಿದ್ದಾರೆ ಎನ್ನುವುದನ್ನು ತೋರಿಸಿಕೊಡ್ಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ಕಡೆ ಭಾಷಣ ಮಾಡ್ತಿದ್ದೇವೆ. ಗಾಂಧೀಜಿ ಕೂಡ ಹೇಳಿದರು, ಈ ಭಾರತದ ಕನಸು ನನಸಾಗಬೇಕಿದ್ರೆ ಮಧ್ಯರಾತ್ರಿ ಒಂಟಿಯಾಗಿ ಮಹಿಳೆ ಯಾವಾಗ ನಡೀತಲ್ಲ ಆಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೋದು ಅಂತೇಳಿ. ಆದರೆ ಇವತ್ತು ಮಧ್ಯರಾತ್ರಿ ಬಿಟ್ಟು ನಡು ಮಧ್ಯಾಹ್ನದಲ್ಲಿ ನಡಿಲಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಆಗಲಿಕ್ಕೆ ಕಾರಣ ಇವತ್ತು ವಿರೋಧ ಪಕ್ಷ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೆ. ಯಾಕಂತ ಹೇಳಿದ್ರೆ ಮೊನ್ನೆಯ ಅಧಿನಿಯಮದ ಮಂಡನೆಗೆ ಅವರು ಪರವಾಗಿ ನಿಲ್ತಿದ್ರೆ ನಾವು ಅವರನ್ನು ಬೆಂಬಲಿಸಿದ್ದೆವು, ನಾವು ಅವರ ಪರವಾಗಿರ್ತೇವೆ, ಅವರನ್ನು ನಂಬಬಹುದಿತ್ತು. ಇವತ್ತು ನಮಗೆ ನಂಬಿಕೆ ಕಲೆಯನ್ನು ಕಳೆದುಕೊಳ್ಳುವಂಥ ಸಂದರ್ಭ ಹುಟ್ಟಿದೆ. ಯಾಕಂದರೆ ಒಂದು ನಾರಿ ಶಕ್ತಿ ಇವತ್ತು ಮಹಿಳೆಯರು ಮುಂದೆ ಬರೋದು ವಿರೋಧ ಪಕ್ಷದವರಿಗೆ ಅಷ್ಟು ಇಷ್ಟ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಅವರಿಗೇನಾದರೆ ನಾವೆಲ್ಲಾದರೂ ಮಹಿಳೆಯರು 33% MLA MP ಗಳಾಗಿ ಬಂದರೆ ಗಂಡಸರು ಅವರೇನೋ ಬೇರೆ ಮೂಲೆ ಗುಂಪಾಗ್ತಾರ ಎನ್ನುವ ಒಂದು ಭಯ ಅವರಿಗೆ ಹುಟ್ಟಿದೆ. ಅದು ಕೂಡ ವಿರೋಧ ಪಕ್ಷದ ಗಂಡಸರಿಗೆ ಮಾತ್ರ ಭಯ ಹುಟ್ಟಿದೆ ಅಂತ ನಾನು ಹೇಳ್ತಿದ್ದೇನೆ. ಇವತ್ತು ನರೇಂದ್ರ ಮೋದಿ ಆಡಳಿತದಲ್ಲಿರುವಂಥ ಒಂದು ಅವರ NDAದ ಎಲ್ಲ ಪಕ್ಷಗಳ ಪ್ರಮುಖರು ಅವರಿಗೆ ಸಾಥ್ ಕೊಟ್ಟರು, ವಿರೋಧ ಪಕ್ಷದವರು ಸಾಥ್ ಕೊಡದ ಕಾರಣ ಅದು ಅಂಗೀಕಾರ ಆಗಲಿಲ್ಲ. ಮುಂದಿನ ದಿನದಲ್ಲಿ ಈ ಅಂಗೀಕಾರ ಆಗುವವರೆಗೂ ನಾವು ನಾರಿ ಶಕ್ತಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ಇರ್ತೇವೆ. ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳಲಿಕ್ಕೆ ಯಾವ ರೀತಿಯಲ್ಲಿ ಆದರೂ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಮುಂದೆ ಈ ಸಲ ಅಲ್ಲದಿದ್ದರೆ ಮುಂದಿನ ದಿನದಲ್ಲಿ ಕೂಡ ನಾರಿ ಶಕ್ತಿ ವಂದನಾ ನಿರ್ಣಯ 2023ರದ್ದು ಜಾರಿಗೊಂಡೇ ಕೊಡ್ತದೆ. ಆ ಮುಖಾಂತರ ನಮ್ಮ ನಾರಿ ಶಕ್ತಿಗಳಿಗೆ ಶಕ್ತಿ ದೊರಲಿಕ್ಕೆ ಇದೆ. ಎಲ್ಲ ನಾರಿ ಶಕ್ತಿಯರು ಒಗ್ಗಟ್ಟಾಗಿ ನಾವು ಮುಂದೆ ಬೀದಿಗಿಳಿದು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಈ ಪ್ರತಿಭಟನೆ ಅಲ್ಲದಿದ್ದರೂ ನಾವು ರಾಜ್ಯದ ವಿಧಾನಸೌಧದಲ್ಲಿ ಕೂಡ ಪ್ರತಿಭಟನೆ ಮುಂದಿನ ದಿನ ಮಾಡ್ತಿದ್ದೇವೆ. ನಮ್ಮ ಪ್ರತಿಭಟನೆಯನ್ನು ನಾವು ಸಂಸತ್ತಿನಲ್ಲಿ ಕೂಡ ಡೆಲ್ಲಿಗೆ ಹೋಗ್ಲಿಕ್ಕೂ ನಮ್ಮ ನಾರಿ ಶಕ್ತಿ ಸಿದ್ಧರಾಗಿದ್ದಾರೆ. ನಮ್ಮ ಹಕ್ಕಿಗೋಸ್ಕರ ನಾವು ಖಂಡಿತ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳುವ ಮುಖಾಂತರ ಈ ಒಂದು ಪ್ರತಿಭಟನೆಗೆ ನಾನು ಕೂಡ ನಿಮ್ಮ ಪರವಾಗಿ ಬೆಂಬಲವಾಗಿ ನಿಲ್ತೇನೆ. ಖಂಡಿತ ನಮ್ಮ ಈ ನಾರಿ ಶಕ್ತಿಗೆ ಗೆಲುವು ಸಿಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥಿಸಿಕೊಳ್ತಾ ಎಲ್ಲರಿಗೂ ವಂದಿಸಿದ್ದೇನೆ. ಬಲೋ ಭಾರತ್ ಮಾತಾ ಕೆ, ಬಲೋ ಭಾರತ್ ಮಾತಾ ಕೆ, ನಾರಿ ಶಕ್ತಿಗೆ, ನಾರಿ ಶಕ್ತಿಗೆ. ಧನ್ಯವಾದಗಳು ಮೇಡಮ್. ನಿಮ್ಮ ಮಾತುಗಳು ನಮ್ಮ ಹೋರಾಟದ ಮಹತ್ವವನ್ನು ಸ್ಪಷ್ಟವಾಗಿ ತೋರಿಸಿದೆ. ಇದೀಗ ನಮ್ಮ ಹೋರಾಟದ ದಾಯಕ ವಕ್ತರಾಗಿಯೂ ಗುರುತಿಸಿಕೊಂಡ ಸಹನಾ ಕುಂದರ್ ಇವರು ಹೋರಾಟದ ಕುರಿತು ಮಾತನಾಡಲು ಬರುತ್ತಿದ್ದಾರೆ. ದೇಶದತ್ತ ನೋಡಲಿಕ್ಕೆ ಒಬ್ಬ ಪ್ರಧಾನಿ ಕಾರಣ ಆಗ್ತಾರೆ. ಇಡೀ ದೇಶದ ಚುಕ್ಕಾಣಿಯನ್ನು ಹಿಡಿದಂತಹ ನರೇಂದ್ರ ಮೋದಿಜಿಯವರು ಬಹಳಷ್ಟು ಗಟ್ಟಿತನದಲ್ಲಿ ಒಂದು ಸಂವಿಧಾನದ ತಿದ್ದುಪಡಿಯನ್ನು ಮಾಡಬೇಕು ಅಂತ ನಮ್ಮ ಮುಂದೆ ಒಂದು ತಿದ್ದುಪಡಿಯನ್ನು ಇಟ್ಟಿರ್ತಾರೆ. ನಾರಿ ಶಕ್ತಿ ವಂದನ್ ಅನ್ನುವ ಹೆಸರಿನಲ್ಲಿ ಇದೊಂದು ಬಹಳ ದೊಡ್ಡ ಆಂದೋಲನ ನಡೀತದೆ.
ಎಲ್ಲ ರೀತಿಯಲ್ಲಿ ಕೂಡ ದೇಶದ ಬಹಳಷ್ಟು ಮಹಿಳೆಯರು ಇದಕ್ಕೆ ಮುಂಚೂಣಿಗೆ ಬಂದು ಬಹಳಷ್ಟು ಮಂದಿ ತಮ್ಮ ಬೈಟ್ಗಳನ್ನು ಕೊಟ್ಟದನ್ನು ನಾವು ನೋಡಿದ್ದೇವೆ. ರಾಜಕೀಯವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಂಡಂತಹ ಎಲ್ಲ ಮಹಿಳೆಯರು ಕೂಡ ಒಂದೊಂದು ಬೈಟ್ಗಳನ್ನು ಕೊಡ್ತಾರೆ. ನಾರಿ ಶಕ್ತಿ ವಂದನ್ ಬಹಳ ಗಟ್ಟಿತನದಲ್ಲಿ ನಿಲ್ಲಬೇಕು, ನಮಗೂ 33% ರಿಸರ್ವೇಷನ್ ಸಿಗಬೇಕು, ಮಹಿಳೆಯರು ಮುಂದೆ ಬರಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಕನಸಾಗಿತ್ತು. ಕಳೆದ ಶುಕ್ರವಾರ ದೇಶದಲ್ಲಿ ಒಂದು ಬಹಳ ದೊಡ್ಡ ಕರಾಳ ದಿನವಾಗಿ ಉಳಿತದೆ. ಎಲ್ಲ ಮಹಿಳೆಯರು ಪಟ್ಟಂತಹ ಆಸೆ ಅಲ್ಲಿ ನಿರಾಸೆ ಆಗ್ತದೆ. ಇವತ್ತು ನಾವೆಲ್ಲ ಊಹಿಸ್ಲಿಕ್ಕೆ ಆಗಲೇ ಇಲ್ಲ 230 ಮಂದಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತಾದರೆ ದೇಶದ ಮಹಿಳೆಯರು ಇದನ್ನು ಯಾವತ್ತೂ ಕ್ಷಮಿಸ್ಲಿಕ್ಕಾಗೋದಿಲ್ಲ. ಬರೋಬ್ಬರಿ 12 ವರ್ಷದಲ್ಲಿ ಯಾವುದಾದ್ರೂ ಒಂದು ಬಿಲ್ ಅದು ಹಿಂದುಳಿತು, ಅದು ಆಗಲೇ ಇಲ್ಲ ಅಂತಾದರೆ ಅದು ನಾರಿ ಶಕ್ತಿ ವಂದನ್ ಈ ಬಿಲ್. ಬಹಳಷ್ಟು ಬೇಜಾರಲ್ಲಿ ನಾವು ಈ ವಿಷಯವನ್ನು ಹೇಳಲೇಬೇಕು. ನನಗೆ ಬಹಳ ಸಲ ಅನಿಸೋದಿದೆ, ಲಡ್ಕಿ ಹೂ ಮೇ ನಡ್ಸಕ್ತಿ ಹೂ ಅಂತ ಹೇಳಿದವರು ಇವತ್ತು ಒಬ್ಬ ಮಹಿಳೆಯರಿಗೆ ಈ ರೀತಿಯ ಅವಮಾನವನ್ನು ಮಾಡ್ತಾರೆ ಅಂತ ಆದರೆ ಇದು ಇವತ್ತು ಮೋದಿಜಿಯವರ ಸೋತದ್ದಲ್ಲ, ಇವತ್ತು ಅವರ ಸರ್ಕಾರ ಸೋತದ್ದಲ್ಲ, ಇದು ದೇಶದ 71 ಕೋಟಿ ಮಹಿಳೆಯರ ಸೋಲು ಅಂತ ನಾನು ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮಗೆ ಅವರು ಮಾಡಿದ ಅವಮಾನ ಇದು. ಇದನ್ನು ನಾವು ಹೇಗೆ ಉತ್ತರಿಸಬೇಕು ಕೇಳಿದರೆ ನಮ್ಮ ಮಾತುಗಳಲ್ಲ. ನಮ್ಮ ದೇಶ ಎಂಥ ದೇಶ ಕೇಳಿದರೆ ಇಲ್ಲಿ ಅದೆಷ್ಟೋ ರಾಣಿಯನ್ನು ಕಂಡಂಥ ದೇಶ, ಬಹಳಷ್ಟು ಹೋರಾಟಗಳನ್ನು ನೋಡಿದವರು ನಾವು, ಮಹಿಳೆಯರು ಮುಂಚೂಣಿಯಲ್ಲಿದ್ದವರು ನಾವು. ಇದಕ್ಕೆ ನಾವು ಉತ್ತರವನ್ನು ಎಲ್ಲಿ ಕೊಡಬೇಕು ಕೇಳಿದರೆ ಬಹಳ ಹರಿತವಾದಂಥ ಅಸ್ತ್ರ ಯಾವುದಾದ್ರೂ ಇದ್ದರೆ ಅದು ಮತದಾನ. ಮುಂದಿನ ಚುನಾವಣೆಯಲ್ಲಿ ಇದಕ್ಕೊಂದು ಬಹಳ ದೊಡ್ಡ ಬೆಲೆಯನ್ನು ಕಾಂಗ್ರೆಸ್ ತೆರ್ತದೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಬಹಳ ನಾಚಿಕೆ ಆಗಬೇಕು ಯಾರಿಗೆ ಕೇಳಿದರೆ 230 ಮಂದಿಯನ್ನು ಆಯ್ಕೆ ಮಾಡಿದಂತಹ ಅವರಿಗೆ ಮತ ಹಾಕಿದಂತಹ ಮಹಿಳೆಯರಿಗೆ ಇದು ಮಾಡಿದ ಸೋಲು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮಗಲ್ಲ, ನಾವಂತೂ ವಿರೋಧಿಗಳೇ ಬಿಡಿ ಅವರಿಗೆ. ಆದರೆ 230 ಮಂದಿಯನ್ನು ಆಯ್ಕೆ ಮಾಡಿ ಅವರಿಗೆ ಮತದಾನ ಮಾಡಿದ ಮಹಿಳೆಯರಿಗೆ ಅವರು ಮಾಡಿದಂತಹ ಬಹುದೊಡ್ಡ ಅವಮಾನ ಇದು ಅಂತ ನಾನು ಭಾವಿಸ್ತೇನೆ. ಒಂದು ನೆನಪಲ್ಲಿಡ್ಕೊಳ್ಳಿ, ದೇಶವನ್ನು ಆಳುವಂತಹ ಶಕ್ತಿ ಒಬ್ಬ ಮಹಿಳೆ ಖಂಡಿತವಾಗಿಯೂ ಇದೆ. ಸಂಸಾರದ ಚುಕ್ಕಾಣಿಯನ್ನು ನಡೆಸಬಲ್ಲ ಒಬ್ಬ ಮಹಿಳೆ ದೇಶದ ಚುಕ್ಕಾಣಿಯನ್ನು ಕೂಡ ಹಿಡಿತಾಳೆ ಅನ್ನೋದು ನಮಗೆ ಗೊತ್ತಿದೆ. ನಮಗೆ ತೊಟ್ಟಿಲನ್ನು ತೂಗ್ಲಿಕ್ಕೂ ಗೊತ್ತಿದೆ, ದೇಶವನ್ನು ಆಳ್ಲಿಕ್ಕೂ ಗೊತ್ತಿದೆ. ಆದರೆ ನಮ್ಮನ್ನು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಹತ್ತಿಕ್ಕಬೇಕು, ನಮ್ಮನ್ನು ಕೆಳಮಟ್ಟಕ್ಕೆ ದೂಡಬೇಕು ಅನ್ನುವಂತಹ ಬಹಳ ದೊಡ್ಡ ಸಂಚು ಇವತ್ತು ಕಾಂಗ್ರೆಸ್ನಿಂದ ನಡೀತಾ ಇದೆ. ನನಗೆ ಬಹಳ ಬೇಸರ ಆದದ್ದು, ರಾಹುಲ್ ಇಟಲಿ ಅವರು ಈ ವಿಚಾರ ಸಂಸತ್ನಲ್ಲಿ ಮಂಡನೆ ಆದ ಮೇಲೆ ಒಂದು ಟ್ವೀಟನ್ನು ಮಾಡ್ಕೊಳ್ತಾರೆ. ಸಂವಿಧಾನದ ತಿದ್ದುಪಡಿಯನ್ನು ಅಸಂವಿಧಾನಿಕವಾಗಿ ಹತ್ತಿಕ್ಕುವಂತಹ ಪ್ರಯತ್ನ ನಡೀತಾ ಇತ್ತು. ಇವತ್ತು ಭಾರತ ನೋಡಿದೆ, ಭಾರತ ಇದನ್ನು ತಡೆ ಹಿಡಿದಿದೆ ಅಂತ ರಾಹುಲ್ ಇಟಲಿ ಅವರು ಹೇಳ್ತಾರೆ. ನನಗೆ ಬಹಳಷ್ಟು ಬೇಸರದ ಸಂಗತಿ ಯಾಕೆ ಕೇಳಿದರೆ, ಒಬ್ಬ ವ್ಯಕ್ತಿ ಮಹಿಳೆಯರನ್ನ ದೇಶದಲ್ಲಿ ಹಿಂದಿಕ್ಕಿ ಅವರನ್ನು ಹಿಂದೆ ದೂಡಿ ಅದು ಸಂತಸ, ಅದು ಸಂಭ್ರಮ ಅಂತ ಒಬ್ಬ ನಾಯಕ, ದೇಶದ ವಿರೋಧ ಪಕ್ಷದ ನಾಯಕ ಹೇಳ್ತಾನೆ ಅಂತಾದರೆ ಅದು ಅವರಿಗೆ ನಾಚಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ನೆನಪಲ್ಲಿಡಬೇಕು, ನಾವು ಇದೇನು ನಮ್ಗೆ ಹೊಸ್ತಲ್ಲ. ಇದನ್ನು ಬಿಟ್ಟು ದೇಶವನ್ನು ಉದ್ಧಾರ ಮಾಡುವ ಯಾವುದೇ ಮಸೂದೆಗಳನ್ನು ಪ್ರಧಾನಮಂತ್ರಿಗಳು ಮಂಡನೆ ಮಾಡಿದಾಗ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂತಹ ವಿರೋಧ ಪಕ್ಷಗಳು ಇಂಥ ಒಂದು ಬಹುದೊಡ್ಡ ಮಹತ್ತರವಾದ ಘಟ್ಟದಲ್ಲಿ ಅವರು ವಿರೋಧವನ್ನು ವ್ಯಕ್ತಪಡಿಸೋದು ನಮಗೇನು ಹೊಸತು ಅಂತ ಅನಿಸೋದಿಲ್ಲ. ಅದು ವಿಶೇಷತೆಯೂ ಇಲ್ಲ ಅದರಲ್ಲಿ. ಅವರಿಗೆ ಒಂದು 4-5 ಮಂದಿ ಬಾಬ್ ಕಟ್ ಮಾಡ್ಕೊಂಡಂಥ ಹೇರ್ ಕಟ್ ಮಾಡಿದಂಥ ಒಂದು 4-5 ಮಂದಿಯಲ್ಲಿ ಮಾತ್ರ ರಾಜಕೀಯ ಕಂಡವರು ನಾವು ಹಾಗಲ್ಲ. ನಮ್ಮ ಸಂಘದ ಸಿದ್ಧಾಂತವನ್ನು ಮುಂದಿಟ್ಕೊಂಡು ಬಂದಂಥ 26 ವರ್ಷಗಳ ನಂತರ ಚುಕ್ಕಾಣಿಯನ್ನು ದೆಹಲಿಯಲ್ಲಿ ಹಿಡಿದ ರೇಖಾ ಗುಪ್ತಾ ಅನ್ನುವಂತಹ ಒಬ್ಬ ಮಹಿಳೆಯಲ್ಲಿ ನಾವು ರಾಜಕಾರಣವನ್ನು ಹೇಗೆ ನೋಡಬೇಕು ಅಂತ ಕಂಡುಕೊಂಡವರು ನಾವು. 25 ವರ್ಷ ಪ್ರಾಯದ ಒಬ್ಬಳು ಪುಟ್ಟ ಹುಡುಗಿಯನ್ನು ಶಾಸಕಿ ಅನ್ನುವಂಥ ಒಂದು ಚುಕ್ಕಾಣಿಯನ್ನು ಹಿಡಿದು ಆಕೆ ಇಡೀ ರಾಜಕೀಯವನ್ನು ಹೇಗೆ ಮಾಡ್ತಾಳೆ ಅನ್ನುವಂಥ ಮೈಥಿಲಿ ಠಾಕೂರ್ ಅನ್ನುವ ಹುಡುಗಿಯಲ್ಲಿ ರಾಜಕೀಯವನ್ನು ಕಂಡವರು ನಾವು. ಖಡಕ್ಕಾಗಿ ಮಾತಾಡಿ ರಾಜಕೀಯದಲ್ಲಿ ಯಾವತ್ತೂ ಒಂದು ತನ್ನ ಛಾಪನ್ನು ಮೂಡಿಸಿದಂತಹ ಕಂಗನಾ ಅನ್ನುವ ಹುಡುಗಿಯಲ್ಲಿ ನಾವು ರಾಜಕೀಯವನ್ನು ಕಂಡವರು. ನಮಗೆ ಗೊತ್ತಿದೆ ಮಹಿಳೆಯರನ್ನು ರಾಜಕೀಯದ ಕಣದಲ್ಲಿ ನಾವು ಹೇಗೆ ಅಬ್ಬರದ ರೀತಿಯಲ್ಲಿ ಕಂಡವರು ಅಂತ. ಆದರೆ 4-5 ಮಂದಿಯಲ್ಲಿ ಮಾತ್ರ ರಾಜಕೀಯ ಕಂಡವರಿಗೆ 33% ಅನ್ನೋದನ್ನು ಮಹಿಳೆಯರಿಗೆ ಕೊಡಬಾರ್ದು ಅನ್ನುವ ಒಂದು ನಿರ್ಧಾರವನ್ನು ಅವರು ತಗೊಳ್ಳೋದ್ರಲ್ಲಿ ನಮಗೆ ವಿಶೇಷತೆ ಅಂತ ಅನಿಸೋದಿಲ್ಲ. ಆದರೆ ಅವರು ನೆನಪಲ್ಲಿ ಹಿಡ್ಕೊಳ್ಬೇಕು, ಇದಕ್ಕೆ ಒಂದಲ್ಲ ಒಂದು ದಿನ ಬೆಲೆ ತೆರುವಂತಹ ಸಂದರ್ಭ ಬರ್ತದೆ. ನಮಗೆ ಹೆಮ್ಮೆ ಇದೆ, ಇಡೀ ಮಸೂದೆಯನ್ನು ಮಂಡನೆ ಮಾಡಿದ ಮೇಲೆ ಪ್ರಧಾನಿಯವರ ಕಣ್ಣುಗಳಲ್ಲಿ ಅವರ ಕಣ್ಣುಗಳಲ್ಲಿ ನಾವು ಕಣ್ಣೀರನ್ನು ಕಂಡಿದ್ದೇವೆ.
ಇವತ್ತಿನ ಮಹಿಳೆಯರಿಗೆ ನಾನು ಕ್ಷಮೆ ಯಾಚಿಸ್ತೇನೆ, ಇವತ್ತಲ್ಲ ಮುಂದೊಂದು ದಿನ ನಿಮಗೆ ರಿಸರ್ವೇಷನ್ ಕೊಡ್ತೇನೆ ಅಂತ ಪ್ರಧಾನಮಂತ್ರಿಗಳು ಹೇಳಿದಾಗ ನಾನು ಈ ಮುಖಾಂತರ ನಮ್ಮ ಪ್ರಧಾನಿಜಿಯವರಿಗೆ ಒಂದು ಮಾತನ್ನು ಹೇಳ್ತೇನೆ. ನಮಗೆ ಗೊತ್ತಿದೆ, ಸಹೋದರಿಗಳ ಭಾವದಲ್ಲೋ ಮಾತೃಭಾವದಲ್ಲೋ ನೀವು ನಮ್ಗೆ ಕೊಟ್ಟಂತಹ ಸ್ಥಾನಮಾನಗಳನ್ನು ನಾವು ಕಂಡಿದ್ದೇವೆ. ನೀವು ಪ್ರಧಾನಿಗಳಾಗಿ ನಮಗೆ ರಾಜಕೀಯವಾಗಿ ನೀವು ಕೊಟ್ಟ ಪ್ರತಿಯೊಂದು ವಿಚಾರಗಳನ್ನು ನಾವು ನೆನಪಲ್ಲಿಟ್ಕೊಳ್ತೇವೆ. ನಾವು ನಿಮ್ಮೊಂದಿಗೆ ಯಾವತ್ತೂ ಸದಾ ಇರ್ತೇವೆ. ನಾರಿ ಶಕ್ತಿ ಇವತ್ತು ಪ್ರಧಾನಮಂತ್ರಿಗಳ ಜೊತೆಗೆ ಇದೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ಅದನ್ನು ಸಾಬೀತುಪಡಿಸ್ತೇವೆ. ಇಡೀ ದೇಶಕ್ಕೆ ಪ್ರತಿ ಟರ್ಮ್ಗಳಲ್ಲಿ ಕೂಡ ಬಜೆಟ್ಗಳನ್ನು ಸಲ್ಲಿಸಿದಂತಹ ನಿರ್ಮಲಾ ಸೀತಾರಾಮನ್ ನಾನು ಇಲ್ಲಿ ನೆನಪಿಸ್ತೇನೆ. ಅಂತಹ ಗಟ್ಟಿತನದಲ್ಲಿ ಇರುವಂತಹ ಭಾರತೀಯ ಮಹಿಳೆಯರಿಗೆ ಈ ರಿಸರ್ವೇಷನ್ ಇವತ್ತು ಬಿದ್ದು ಹೋಗಿರಬಹುದು. ಆದರೆ ಮತ್ತೊಂದು ಸಲ ನಾವು ಚುನಾವಣೆಯಲ್ಲಿ ಗೆದ್ದು ಬಂದು ಈ ಮಸೂದೆಯನ್ನು, ನಾರಿ ಶಕ್ತಿ ಒಂದನ್ನು ಅದೇ ಪ್ರಧಾನಮಂತ್ರಿಗಳು ದೇಶದ ಮಹಿಳೆಯರಿಗೆ ಕೊಡುವ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಪ್ರಧಾನಮಂತ್ರಿಗಳಿಗೆ ನಾವು ನಿಜಕ್ಕೂ ಕೃತಜ್ಞ ಭಾವವನ್ನು ಸಲ್ಲಿಸಿದಾಗ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಒಂದಂತೂ ನಾನು ಹೇಳಬಲ್ಲೆ ಪ್ರಧಾನಿಗಳಿಗೆ, ಇದು ನೀವು ಕಂಡ ಸೋಲಲ್ಲ, ಇದು ಭಾರತದ ಸೋಲು, ನಮ್ದಾದ ಸೋಲು. ಈ ಎಲ್ಲ ಭಾರತ ದೇಶದ ಮಹಿಳೆಯರಿಗಾದ ಸೋಲನ್ನು ನಿಮ್ಮ ಗೆಲುವಿನ ಮೂಲಕ ನೀವು ಅದೇ ಮಸೂದೆಯನ್ನು ಮತ್ತೊಮ್ಮೆ ಮಂಡಿಸಿ ನಮ್ಮ ಈ ನಾರಿ ಶಕ್ತಿಗೆ ವಂದನೆಯನ್ನು ನೀವೇ ಸಲ್ಲಿಸುವ ರೀತಿಯಲ್ಲಿ ಇವತ್ತು ಭಾರತ ದೇಶದ ಎಲ್ಲ ಮಹಿಳೆಯರು ಸೇರಿ ಮಾಡ್ತವೆ ಅನ್ನುವ ಮಾತನ್ನು ನಾನು ಪ್ರಧಾನಿಜಿಯವರಿಗೆ ಕೊಡ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಪ್ರಧಾನ ಮಂತ್ರಿ ಜಿ ಕಿ. ಧನ್ಯವಾದಗಳು ಮೇಡಮ್. ನಿಮ್ಮ ಮಾತುಗಳು ಕೇವಲ ಭಾಷಣವಾಗಿರಲಿಲ್ಲ, ಅವು ನಮ್ಮ ಹೃದಯ ಸ್ಪರ್ಶಿದ ಪ್ರೇರಣೆಯ ಶಕ್ತಿ